ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಚಾಲುಕ್ಯ ವೇದಿಕೆ ವತಿಯಿಂದ ಇವತ್ತಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ಕನ್ನಡ ನಾಡಿನ ಪ್ರಮುಖ ಐತಿಹಾಸಿಕ ಸ್ಥಳ, ಪ್ರವಾಸಿ ಸ್ಥಳ, ಜೈನರ ಪ್ರಮುಖ ಯಾತ್ರಾ ಸ್ಥಳವಾದಂತಹ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದ ಐತಿಹಾಸಿಕ ವಿಶೇಷತೆಗಳನ್ನು ತಿಳಿದುಕೊಂಡು ಬರೋಣ. ಶ್ರವಣಬೆಳಗೊಳ ಅಂತ ಹೆಸರು ಬರಲು ಕಾರಣವೇನು? ಗೊಮ್ಮಟೇಶ್ವರ ಮೂರ್ತಿಯನ್ನು ಇಲ್ಲಿಯೇ ಯಾಕೆ ಪ್ರತಿಷ್ಠಾಪನೆ ಮಾಡಲಾಯಿತು? ಇಲ್ಲಿರ್ತಕ್ಕಂತಹ ಶಾಸನಗಳ ವಿಶೇಷತೆಗಳೇನು? ಬಸದಿಗಳ ವಿಶೇಷತೆಗಳೇನು? ಗಂಗರ ಶ್ರೇಷ್ಠ ಕೊಡುಗೆ ಆದಂತಹ ಸ್ತಂಭಗಳ ರಚನೆ ಯಾವ ರೀತಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದೆ? ಬಾಹುಬಲಿ ಮೂರ್ತಿಯ ವಿಶೇಷತೆಗಳೇನು ಅಂತಕ್ಕಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಶ್ರವಣಬೆಳಗೊಳ ಜೈನರ ಪವಿತ್ರ ಯಾತ್ರಾ ಸ್ಥಳ ಮತ್ತು ಇದನ್ನು ನಾವು ಜೈನರ ಕಾಶಿ ಅಂತಲೂ ಸಹ ಕರಿತೀವಿ. ಪ್ರಪಂಚದ ಅತಿ ಎತ್ತರವಾದಂತಹ ಏಕಶಿಲಾ ಮೂರ್ತಿ ಯಾವುದಪ್ಪ ಅಂತಂದ್ರೆ ಶ್ರವಣಬೆಳಗೊಳದ ಬಾಹುಬಲಿ ಮೂರ್ತಿ ಅಥವಾ ಗೊಮ್ಮಟೇಶ್ವರ ಮೂರ್ತಿ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶಗಳು ಯಾವುವು ಅಂದರೆ, ಉತ್ತರ ಭಾರತದ ಜೈನರ ಕಾಶಿ ಅಂತ ನಿಮಗೆ ಪ್ರಶ್ನೆ ಬಂದರೆ ಅದಕ್ಕೆ ಸರಿಯಾದ ಉತ್ತರ ಮೌಂಟ್ ಅಬು, ಅಥವಾ ಶ್ವೇತಾಂಬರರ ಕಾಶಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಸರಿಯಾದ ಉತ್ತರ ಮೌಂಟ್ ಅಬು. ದಕ್ಷಿಣ ಭಾರತದ ಜೈನರ ಕಾಶಿ ಯಾವುದು ಎಂದರೆ ಅದು ಶ್ರವಣಬೆಳಗೊಳ, ಅಥವಾ ದಿಗಂಬರರ ಕಾಶಿ ಯಾವುದೆಂದರೆ ಅದು ಸಹ ಶ್ರವಣಬೆಳಗೊಳ. ಜೈನ ಧರ್ಮದಲ್ಲಿ ಪ್ರಮುಖವಾಗಿ ನಾವು ಎರಡು ಪಂಗಡಗಳನ್ನು ಕಾಣುತ್ತೇವೆ, ಒಂದು ಶ್ವೇತಾಂಬರರು, ಇನ್ನೊಂದು ದಿಗಂಬರರು. ಶ್ವೇತಾಂಬರರ ಕಾಶಿ ಅಥವಾ ಉತ್ತರ ಭಾರತದ ಜೈನರ ಕಾಶಿ ಯಾವುದೆಂದರೆ ರಾಜಸ್ಥಾನದ ಮೌಂಟ್ ಅಬು. ದಿಗಂಬರರ ಕಾಶಿ ಅಥವಾ ದಕ್ಷಿಣ ಭಾರತದ ಜೈನರ ಕಾಶಿ ಯಾವುದೆಂದರೆ ಅದು ಕರ್ನಾಟಕದ ಶ್ರವಣಬೆಳಗೊಳ. ಜೈನರ ಮೆಕ್ಕಾ ಯಾವುದೆಂದರೆ ಅದು 1000 ಕಂಬಗಳ ಬಸದಿ ಮೂಡಬಿದಿರೆ. 1000 ಕಂಬಗಳ ಬಸದಿ ಇರತಕ್ಕಂತಹ ಮೂಡಬಿದಿರೆಯನ್ನು ನಾವು ಜೈನರ ಮೆಕ್ಕಾ ಅಂತ ಕರಿತೀವಿ. ಈ ಇಡೀ ಭರತಖಂಡದಲ್ಲಿ ಒಂದೇ ಸ್ಥಳದಲ್ಲಿ 500ಕ್ಕಿಂತ ಹೆಚ್ಚು ಶಾಸನಗಳು ದೊರಕಿದ್ದು ಕೇವಲ ಶ್ರವಣಬೆಳಗೊಳದಲ್ಲಿ ಮಾತ್ರ. ಭಾರತದ ಇನ್ಯಾವ ನಗರಗಳಲ್ಲಿಯೂ ಸಹ ಒಂದೇ ಭಾಗಗಳಲ್ಲಿ ಇಷ್ಟೊಂದು ಶಾಸನಗಳು ನಮಗೆ ದೊರೆತಿಲ್ಲ. ಹಾಗಾಗಿ ಈ ದೃಷ್ಟಿಯಿಂದ ಇದನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೀತಾರೆ. ಮೈಸೂರನ್ನು ನಾವು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ. ಧಾರವಾಡವನ್ನು ನಾವು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರಿತೀವಿ. ಆದರೆ ಶಾಸನಗಳ ದೃಷ್ಟಿಯಿಂದ ಶ್ರವಣಬೆಳಗೊಳವನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಕರೆದವರು ಡಾಕ್ಟರ್ ಚಿದಾನಂದ ಮೂರ್ತಿಯವರು. ಇಷ್ಟು ವಿಷಯ ನಮಗೆ ಗೊತ್ತಿರಬೇಕು. ಜೈನರ ಕಾಶಿ ಯಾವುದು, ದಿಗಂಬರರ ಕಾಶಿ ಯಾವುದು, ಶ್ವೇತಾಂಬರರ ಕಾಶಿ ಯಾವುದು, ಉತ್ತರ ಭಾರತದ ಜೈನರ ಕಾಶಿ ಯಾವುದು, ದಕ್ಷಿಣ ಭಾರತದ ಜೈನರ ಕಾಶಿ ಯಾವುದು, ಜೈನರ ಮೆಕ್ಕಾ ಯಾವುದು, ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಶಾಸನಗಳ ದೃಷ್ಟಿಯಿಂದ ಯಾವುದು, ಈ ರೀತಿ ಕರೆದವರು ಯಾರು ಅನ್ನೋದು ನಮಗೆ ಗೊತ್ತಿರಲೇಬೇಕು. ಮುಂದೆ ಶ್ರವಣಬೆಳಗೊಳವನ್ನು ಶಾಸನಗಳಲ್ಲಿ ಏನಂತ ಕರೆದಿದ್ದಾರೆ? ಶಾಸನಗಳಲ್ಲಿ ಈ ಸ್ಥಳವನ್ನು ಕಟವಪ್ರ, ಕಟಪ, ಕುಪ್ಪು, ವೆಳ್ಕೊಳ, ಬೆಳ್ಕೊಳ, ಧವಳ ಸರತೀರ್ಥ, ಶ್ವೇತ ಸರೋವರ ಅಂತಹ ಹೆಸರುಗಳಿಂದ ಶಾಸನಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಇಲ್ಲಿ ಕಟವಪ್ರ ಅಂದರೆ ಏನು ಅಂದರೆ, ಸಂಸ್ಕೃತದಲ್ಲಿ ಕಟ ಎಂದರೆ ಸಮಾಧಿ, ವಪ್ರ ಅಂದರೆ ಸ್ಥಳ, ಅಂದರೆ ಸಮಾಧಿ ಮಾಡತಕ್ಕಂತಹ ಸ್ಥಳ. ನೋಡಿ, ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಈ ಪ್ರದೇಶವು ಭಾಳಷ್ಟು ಜನರನ್ನು ತನ್ನ ಕಡೆ ಆಕರ್ಷಿತಗೊಂಡಿಸಿತ್ತು. ಉದಾಹರಣೆಗೆ ಹೇಳುವುದಾದರೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯ ತನ್ನ ಗುರುವಿನೊಂದಿಗೆ ತನ್ನ ಜೀವನದ ಕೊನೆಯ ದಿನಗಳನ್ನು ಇಲ್ಲಿಯೇ ಕಳೆದಿದ್ದ. ಹಾಗಾಗಿ ಪರಿಸರದಿಂದ ರಮಣೀಯವಾದಂತಹ ಒಂದು ಪ್ರಾಕೃತಿಕ ಸಂಪತ್ತನ್ನು ಒಳಗೊಂಡಂಥ ಈ ಪುಣ್ಯಭೂಮಿ
ಭಾಳಷ್ಟು ಜನರನ್ನು ತನ್ನ ಕಡೆ ಆಕರ್ಷಿತಗೊಂಡಿತ್ತು. ಹಾಗಾಗಿ ಈ ಭರತಖಂಡದ ಮೂಲೆಯಲ್ಲಿ ಇರತಕ್ಕಂತಹ ಸಾಧು ಸಂತರು ಈ ಸ್ಥಳಕ್ಕೆ ಬಂದು ತಮ್ಮ ಜೀವನದ ಕೊನೆಯ ದಿನಗಳನ್ನು ಕಳೆದು ಇಲ್ಲಿಯೇ ಕೊನೆಯುಸಿರೆಳೆದರು. ಹಾಗಾಗಿ ಇದಕ್ಕೆ ಕಟವಪ್ರ ಅಂತಕ್ಕಂಥ ಹೆಸರು ಬಂತು. ಏನಿದೆ ಸಮಾಧಿ ಅಂತ ಏನು ಕರಿತೀವಲ್ಲ ವಿದ್ಯಾರ್ಥಿಗಳೇ, ಇದು ಬಹಳಷ್ಟು ಅರ್ಥಗಳನ್ನು ಒಳಗೊಳ್ತೈತಿ. ಹಿಂದೂ ಧರ್ಮದಲ್ಲಿ ತೆಗೆದುಕೊಳ್ಳೋದಾದರೆ ನಮ್ಮ ಧರ್ಮದ ಶ್ರೇಷ್ಠ ಸಾಧು ಸಂತರ ಸ್ವಾಮೀಜಿಗಳ ಒಂದು ಸಮಾಧಿಗಳನ್ನು ನಾವು ಗದ್ದುಗೆ ಅಂತ ಕರಿತೀವಿ, ಮಹಾಗದ್ದುಗೆ ಅಂತ ಸಹ ಕರಿತೀವಿ. ಇಸ್ಲಾಂ ಧರ್ಮದಲ್ಲಿ ನಾವು ಸಾಧು ಸಂತರು ಅಥವಾ ಸೂಫಿ ಸಂತರ ಸಮಾಧಿಗಳನ್ನು ನಾವು ದರ್ಗಾ ಅಂತ ಕರಿತೀವಿ. ಸಿಖ್ ಧರ್ಮದಲ್ಲಿ ನಾವು ಇವುಗಳನ್ನು ಗುರುದ್ವಾರಗಳಂತ ಕರಿತೀವಿ. ಇಲ್ಲಿ ನಾವು ಬಸದಿಗಳಂತ ಕರಿತಾ ಇದ್ದೀವಿ. ಹಾಗಾಗಿ ಈ ಸ್ಥಳವು ಪ್ರಾಚೀನ ಕಾಲದಲ್ಲಿ ಹಲವಾರು ಜನ ಸಾಧು ಸಂತರನ್ನು, ಜೈನ ಯತಿಗಳನ್ನು ಆಕರ್ಷಿತಗೊಂಡಿಸಿತ್ತು. ಅದೇ ರೀತಿ ಇಲ್ಲಿ ಬಂದು ನೆಲೆಸಿ ಸಲ್ಲೇಖನ ವ್ರತವನ್ನು ಕೈಗೊಂಡು ಇಲ್ಲಿಯೇ ತಮ್ಮ ಕೊನೆಯ ಉಸಿರನ್ನು ಎಳಿತಿದ್ದರು. ಹಾಗಾಗಿ ಈ ಜಾಗಕ್ಕೆ ಕಟವಪ್ರ ಅಂತಕ್ಕಂತಹ ಹೆಸರು ಬಂತು. ಮತ್ತು ಕಟವಪ್ರ ಅಂತ ಇದ್ದಿದ್ದು ಶ್ರವಣಬೆಳಗೊಳ ಹೆಂಗಾಯ್ತಪ್ಪ ಅಂದ್ರೆ, 2 ಬೆಟ್ಟಗಳ ನಡುವೆ ಒಂದು ಕೊಳ ಇದೆ. ಯಾರಾದರೂ ಶ್ರವಣಬೆಳಗೊಳವನ್ನು ಕಣ್ಣಾರೆ ಕಂಡಿದ್ದರೆ ಇದು ಬಹಳಷ್ಟು ಅರ್ಥ ಆಕೈತಿ. ನೀವು ಶ್ರವಣಬೆಳಗೊಳಕ್ಕೆ ಹೋದರೆ ಅಲ್ಲಿ 2 ಬೆಟ್ಟಗಳದು, ಒಂದು ಚಿಕ್ಕ ಬೆಟ್ಟ, ಒಂದು ದೊಡ್ಡ ಬೆಟ್ಟ. ಚಿಕ್ಕ ಬೆಟ್ಟ ಮತ್ತು ದೊಡ್ಡ ಬೆಟ್ಟದ ಮಧ್ಯೆ ಇರತಕ್ಕಂತಹ ಒಂದು ಕೊಳ ಇದೆ. ಅದಕ್ಕೆ ಬಿಳಿ ಕೊಳ ಅಥವಾ ಬೆಳ್ಗೊಳ ಅಂತ ಕರಿತೀವಿ. ಮುಂದೆ ಒಂದು ಚಿತ್ರವನ್ನು ತೋರಿಸ್ತೀನಿ, ಅದರ ನಿಮ್ಗೆ ಫುಲ್ ಕ್ಲಾರಿಟಿ ಸಿಗ್ತೈತಿ. ಆದರೆ ಬಿಳಿಯ ಕೊಳವನ್ನು ಬೆಳ್ಗೊಳ ಅಂದ್ವಿ. ಮತ್ತು ಇದು ಶ್ರವಣ ಬೆಳಗೊಳ ಹೆಂಗಾಯ್ತಪ್ಪ ಅಂದ್ರೆ, ಶ್ರವಣ ಅಂದರೆ ಯತಿ. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಸಾವಿರಾರು ಸಾಧು ಸಂತರು ಜೈನ ಯತಿಗಳು ಬಂದು ಇಲ್ಲಿ ನೆಲೆಸಿದ್ರು. ಈ ಬೆಟ್ಟಗಳಲ್ಲಿ ನೆಲೆಸಿದ್ದರಿಂದ ಯತಿಗಳಿಗೆ ನಾವು ಶ್ರವಣ ಅಂತ ಕರಿತೀವಿ. ಇಲ್ಲಿ ಬಿಳಿಯ ಕೊಳ ಇರೋದರಿಂದ ಶ್ರವಣ ಬೆಳ್ಗೊಳ ಅಂತ ಆಯಿತು. ಅದೇ ರೀತಿ ಜೈನ ಯತಿಗಳು ಇಲ್ಲಿ ನೆಲೆಸಿದ್ದರಿಂದ ಇದಕ್ಕೆ ಶ್ರವಣ ಬೆಳಗೊಳ ಅಂತ ಹೆಸರು ಬಂತು. ಇದಕ್ಕೆ ಗೊಮ್ಮಟಪುರ ಅಂತಲೂ ಕರಿತೀವಿ, ಏಕೆಂದರೆ ಇಲ್ಲಿ ವೈರಾಗ್ಯ ಮೂರ್ತಿ ಆದಂತಹ ಗೊಮ್ಮಟನ ಮೂರ್ತಿ ಇರುವುದರಿಂದ ಇದಕ್ಕೆ ಗೊಮ್ಮಟಪುರ ಅಂತಕ್ಕಂತಹ ಹೆಸರು ಬಂತು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಈ ಒಂದು ಚಿತ್ರದಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಆ ಕಡೆ ಕಾಣ್ತಕ್ಕಂತಹ ಬೆಟ್ಟ, ಅದು ಈ ಕಡೆ ಕಾಣ್ತಕ್ಕಂತಹ ಬೆಟ್ಟ. ಈ 2 ಬೆಟ್ಟಗಳ ನಡುವೆ ಒಂದು ಬಿಳಿಯ ಕೊಳ ಇದೆ. ಅದು ನಿಮ್ಮ ಕಣ್ಣಿಗೆ ಅದು ಕಾಣ್ತಾ ಇದೆ. ಆ ಬಿಳಿಯ ಕೊಳಕ್ಕೆ ಬಿಳಿಯ ಕೊಳ ಅಂತ ಯಾಕೆ ಹೆಸರು ಬಂತು ಅನ್ನೋದು ಮುಂದೆ ನಾನು ಚರ್ಚೆ ಮಾಡ್ತೀನಿ. ಒಂದು ಕಡೆ ಆ ಕಡೆ ಇರ್ತಕ್ಕಂಥದ್ದು ಸಣ್ಣ ಬೆಟ್ಟ, ಚಂದ್ರ ಬೆಟ್ಟ, ಚಂದ್ರಗಿರಿ. ಈ ಕಡೆ ಇರ್ತಕ್ಕಂಥದ್ದು ಏನು ನಿಮಗೆ ಮೆಟ್ಲುಗಳು ಕಾಣ್ತಾ ಇದೆ, ಇದು ದೊಡ್ಡ ಬೆಟ್ಟ, ವಿಂಧ್ಯಗಿರಿ, ಗೊಮ್ಮಟಗಿರಿ ಅಂತಲೂ ಸಹ ನಾವು ಕರಿತೀವಿ. ಹಾಗಾಗಿ 2 ಬೆಟ್ಟಗಳದವು. ಆ 2 ಬೆಟ್ಟಗಳ ನಡುವೆ ಒಂದು ಬಿಳಿಯ ಕೊಳ ಐತಿ, ಅದಕ್ಕೆ ಬೆಳ್ಗೊಳ ಅಂತಿದ್ವಿ. ಇಲ್ಲಿ ಈ ಬೆಟ್ಟಗಳಲ್ಲಿ ಯತಿಗಳು ನೆಲೆಸಿರ್ತಿದ್ರು. ಯತಿಗಳಿಗೆ ಸಂಸ್ಕೃತದಲ್ಲಿ ನಾವು ಶ್ರವಣ ಅಂತ ಕರಿತೀವಿ. ಹಾಗಾಗಿ ಶ್ರವಣ ಬಿಳಿಯ ಕೊಳ, ಶ್ರವಣ ಬೆಳಗೊಳ ಅಂತಕ್ಕಂತಹ ಹೆಸರಿನಿಂದ ನಾವು ಈ ಪ್ರದೇಶವನ್ನು ಕರಿತೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಈಗ ಆ 2 ಬೆಟ್ಟಗಳ ವಿಸ್ತೃತ ಚರ್ಚೆಯನ್ನು ಮಾಡೋಣ. ಮೊದಲ ಬಾರಿಗೆ ಸಣ್ಣ ಬೆಟ್ಟ ಅಥವಾ ಚಂದ್ರ ಬೆಟ್ಟ ಅಥವಾ ಚಂದ್ರಗಿರಿಯಲ್ಲಿರ್ತಕ್ಕಂತಹ ವಿಶೇಷತೆಗಳು. ಈ ಬೆಟ್ಟವನ್ನು ನಾವು ಶ್ರವಣಬೆಳಗೊಳದ ಬಸದಿಗಳ ಮಾತೃಭೂಮಿ ಅಂತ ಕರಿತೀವಿ. ಶ್ರವಣಬೆಳಗೊಳವನ್ನು ನಾವು ಬಸದಿಗಳ ಮಾತೃಭೂಮಿ ಅಂತ ಕರಿತೀವಿ. ಗಂಗರ ಪ್ರಸಿದ್ಧ ಪ್ರಧಾನಮಂತ್ರಿಯಾದ ಚಾವುಂಡರಾಯನ ಬಸದಿಯೂ ಸಹ ಇಲ್ಲೇ ಇದೆ. ಇಲ್ಲಿ 14 ಬಸದಿಗಳು ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಕಾಣ್ತೀವಿ. ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಬಸದಿಗಳಿರುವುದರಿಂದ ಇದನ್ನು ಶ್ರವಣಬೆಳಗೊಳದ ಬಸದಿಗಳ ಮಾತೃಭೂಮಿ ಅಂತ ನಾವು ಕರಿತೀವಿ. ಇಲ್ಲಿನ ಬಸದಿಗಳು ವೇಸರ ಮತ್ತು ದ್ರಾವಿಡ ಶೈಲಿಯಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ಈ ಗಿರಿಯನ್ನು ನಾವು ತೀರ್ಥಗಿರಿ, ಖುಷಿಗಿರಿ ಅಂತಲೂ ಸಹ ಕರಿತೀವಿ. ಸಣ್ಣ ಬೆಟ್ಟ ಅಂದ್ರೂ ಅದೇ, ಚಂದ್ರ ಬೆಟ್ಟ, ಚಂದ್ರಗಿರಿ, ತೀರ್ಥಗಿರಿ, ಖುಷಿಗಿರಿ ಅಂತಕ್ಕಂಥ ಹೆಸರುಗಳಿಂದ ಈ ಬೆಟ್ಟವು ಕರೆಯಲ್ಪಡುತ್ತಿತ್ತು. ಅದೇ ರೀತಿ ದ್ವಾರ ಸಮುದ್ರದ ಹೊಯ್ಸಳರ
ಪ್ರತಿಷ್ಠೆ ಹೊಂದಿದಂತಹ ಪ್ರಸಿದ್ಧ ಶ್ರೇಷ್ಠ ದೊರೆಯಾದಂತಹ ವಿಷ್ಣುವರ್ಧನನ ಸೇನಾದಂಡನಾಯಕನಾದಂತಹ ಗಂಗರಾಜನು ತನ್ನ ತಾಯಿಯಾದಂತಹ ಪೋಚಬ್ಬೆಯ ನೆನಪಿಗೋಸ್ಕರ ಇಲ್ಲಿ ಬಸದಿಯನ್ನು ನಿರ್ಮಾಣ ಮಾಡಿದ. ಅದೇ ರೀತಿ ಇಲ್ಲಿರ್ತಕ್ಕಂತಹ ಬಸದಿಗಳಲ್ಲಿ ಅತಿ ದೊಡ್ಡ ಬಸದಿ ಕತ್ತಲೆ ಬಸದಿ, ಅತಿ ಚಿಕ್ಕ ಬಸದಿ ಚಂದ್ರಗುಪ್ತ ಬಸದಿ. ನೋಡ್ರಿ ಅಂಥ ಅದ್ಭುತವಾದ ವಿಷಯಗಳು. ಶ್ರವಣಬೆಳಗೊಳವನ್ನು ಬಸದಿಗಳ ಮಾತೃಭೂಮಿ ಅಂತ ಕರಿತೀವಿ. ಇಲ್ಲಿ ಸರಿಸುಮಾರು 14 ಬಸದಿಗಳಿವೆ. ಅದರಲ್ಲಿ ವೇಸರ ಮತ್ತು ದ್ರಾವಿಡ ಶೈಲಿಯಲ್ಲಿರ್ತಕ್ಕಂತಹ ಬಸದಿಗಳು. ಈ ಬೆಟ್ಟವನ್ನು ತೀರ್ಥಗಿರಿ ಅಥವಾ ಖುಷಿಗಿರಿ ಅಂತ ಕರಿತೀವಿ. ಇಲ್ಲಿ ಹಲವಾರು ಬಸದಿಗಳಿವೆ. ಅದರಲ್ಲಿ ಪ್ರಮುಖವಾಗಿ ಗಂಗರಾಜನು ತನ್ನ ತಾಯಿಯಾದಂತಹ ಪೋಚಬ್ಬೆಯ ನೆನಪಿಗೋಸ್ಕರ ಒಂದು ನಿರ್ಮಿಸಿದ. ಇಲ್ಲಿರುವ ಬಸದಿಗಳಲ್ಲಿ ದೊಡ್ಡ ಬಸದಿ ಕತ್ತಲೆ ಬಸದಿ, ಚಿಕ್ಕ ಬಸದಿ ಚಂದ್ರಗುಪ್ತ ಬಸದಿ. ಈ ಬೆಟ್ಟದಲ್ಲಿಯೇ ನಾವು ಚಾವುಂಡರಾಯನ ಬಸದಿಯನ್ನು ಸಹ ಕಾಣ್ತೀವಿ ಅಂತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ನೆನಪಿಟ್ಕೊಳ್ಬೇಕು. ಮುಂದೆ ತಲಕಾಡಿನ ಗಂಗರು ಈ ನಾಡಿಗೆ ಕೊಟ್ಟಂತಹ ಮತ್ತೊಂದು ಬಹುಮುಖ್ಯ ಕೊಡುಗೆ ಯಾವುದಂದ್ರೆ ಸ್ತಂಭಗಳ ನಿರ್ಮಾಣ. ಈ ಸ್ತಂಭಗಳು ಅತಿ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರ್ತವೆ. ಇವು ಶಿಲಾಸ್ತಂಭಗಳು, ಕಲ್ಲಿನಿಂದ ರಚನೆಗೊಂಡಿದ್ದಂತಹ ಕಂಬಗಳು. ಸುಮಾರು 20 ಅಡಿ ಎತ್ತರದಿಂದ ಈ ಸ್ತಂಭಗಳು ಕೂಡಿವೆ. ಈ ಸ್ತಂಭಗಳನ್ನು ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟ. ಈ ಕಂಬಗಳನ್ನು ಅಥವಾ ಈ ಸ್ತಂಭಗಳನ್ನು ನಾವೆಲ್ಲಿ ಕಾಣ್ತೀವಪ್ಪ ಅಂದ್ರೆ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದಲ್ಲಿ ಕಾಣ್ತೀವಿ. ಪ್ರಮುಖವಾಗಿ ಇಲ್ಲಿ 3 ರೀತಿಯ ಸ್ತಂಭಗಳನ್ನು ನಾವು ನೋಡ್ತೀವಿ. 3 ರೀತಿಯ ಸ್ತಂಭಗಳನ್ನು ಕಾಣ್ತೀವಿ. ಒಂದು ಮಾನಸ್ತಂಭ, ಬ್ರಹ್ಮದೇವ ಸ್ತಂಭ, ತ್ಯಾಗದ ಬ್ರಹ್ಮದೇವ ಸ್ತಂಭ. 3 ಸ್ತಂಭಗಳನ್ನು ಪ್ರಮುಖವಾಗಿ ನೋಡ್ತೀವಿ. ಇಲ್ಲಿರ್ತಕ್ಕಂತಹ ಸ್ತಂಭಗಳ ರಚನೆಯಲ್ಲಿ ಚಾವುಂಡರಾಯನ ಪಾತ್ರ ಬಹುಮುಖ್ಯವಾದದ್ದು. ಇಲ್ಲಿರ್ತಕ್ಕಂಥ ಈ ಸ್ತಂಭಗಳಲ್ಲಿ ಅವನ ವ್ಯಕ್ತಿತ್ವ, ಸಾಹಸ, ಶೌರ್ಯಗಳ ವರ್ಣನೆ ಇರುವುದರಿಂದ ಇವನ ಕಾಲದಲ್ಲಿ ಇವುಗಳು ನಿರ್ಮಾಣ ಆದವು ಅಂತಕ್ಕಂಥದ್ದನ್ನು ಪ್ರಮುಖವಾಗಿ ನೋಡ್ತೀವಿ. ಒಂದೊಂದು ವಿಶೇಷವಾಗಿ ನೋಡೋದಾದ್ರೆ ಮಾನಸ್ತಂಭವನ್ನು ಹೆಂಗೆ ಕಂಡುಹಿಡಿದಪ್ಪ ಅಂತಂದ್ರೆ ಇದರ ಶಿಖರದಲ್ಲಿ ಒಂದು ವೇದಿಕೆ ಇರ್ತೈತಿ. ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ. ಮಾನಸ್ತಂಭದ ಶಿಖರದಲ್ಲಿ ಒಂದು ವೇದಿಕೆ ಇದೆ. ಅದರಲ್ಲಿ ನಿಲುಭಂಗಿಯ 4 ಜೈನ ಯತಿಗಳ ವಿಗ್ರಹಗಳಿರ್ತವೆ. 4 ಜೈನ ವಿಗ್ರಹಗಳನ್ನು 4 ದಿಕ್ಕುಗಳಿಗೂ ಮುಖ ಮಾಡಿದಂತೆ ಕೆತ್ತಲಾಗಿದೆ. ಭಾಳ ಬಹುಮುಖ್ಯವಾದಂಥ ವಿಷಯ ಇದು. ಯಾವ ರೀತಿ ಕಂಡುಹಿಡಿದಪ್ಪ ಆ ಸ್ತಂಭಗಳನ್ನು ಅಂದ್ರೆ ಅಲ್ಲೇನಾದರೂ ಶಿಖರದಲ್ಲಿ ವೇದಿಕೆ ಇದ್ದು ಅಲ್ಲಿ ಜೀನ ವಿಗ್ರಹಗಳಿದ್ದು ಆ ವಿಗ್ರಹಗಳು 4 ದಿಕ್ಕುಗಳಿಗೂ ಮುಖ ಮಾಡಿದರೆ ಅದಕ್ಕೆ ನಾವು ಮಾನಸ್ತಂಭ ಅಂತ ಕರಿತೀವಿ. ಇನ್ನು ಬ್ರಹ್ಮಸ್ತಂಭದ ಗುರುತು ಹೇಗಪ್ಪ ಅಂದ್ರೆ ಬ್ರಹ್ಮದೇವ ಸ್ತಂಭದ ಶಿಖರದಲ್ಲಿ ಬ್ರಹ್ಮದೇವನ ಮೂರ್ತಿ ಇರ್ತೈತಿ. ಇನ್ನೊಂದು ತ್ಯಾಗ ಬ್ರಹ್ಮದೇವನ ಸ್ತಂಭದ ವಿಶೇಷ ಏನಂದ್ರೆ ಗಂಟೆಯಾಕಾರದ ಪುಷ್ಪಗಳು, ಅರಳುತ್ತಿರುವ ಬಳ್ಳಿ ಹೂಗಳ ಲಲಿತ ಚಿತ್ರಗಳು, ಒಂದು ಕಡೆ ಚಾವುಂಡರಾಯನ ಮೂರ್ತಿ, ಮತ್ತೊಂದು ಕಡೆ ನೇಮಿಚಂದ್ರನ ವಿಗ್ರಹ ಇದ್ರೆ ಅದಕ್ಕೆ ನಾವು ತ್ಯಾಗ ಬ್ರಹ್ಮದೇವ ಸ್ತಂಭ ಅಂತ ಕರಿತೀವಿ. ಇಷ್ಟು ತಿಳ್ಕೊಂಡ್ರೆ ಸಾಕನ್ನಿಸುತ್ತೆ. ಸ್ತಂಭಗಳ ನಿರ್ಮಾಣ ಯಾರ ಕಾಲದ್ದು? ತಲಕಾಡಿನ ಗಂಗರ ಕಾಲದ್ದು. ಎಲ್ಲಿ? ಶ್ರವಣಬೆಳಗೊಳದಲ್ಲಿ. ಎಷ್ಟು ಸ್ತಂಭಗಳು? 3 ಬಗೆಯ ಸ್ತಂಭಗಳು: ಮಾನಸ್ತಂಭ, ಬ್ರಹ್ಮದೇವ ಸ್ತಂಭ, ತ್ಯಾಗ ಬ್ರಹ್ಮದೇವ ಸ್ತಂಭ. ಇವು 20 ಅಡಿ ಎತ್ತರದಿಂದ ಕೂಡಿವೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ದೊಡ್ಡ ಬೆಟ್ಟ, ಇಂದ್ರಗಿರಿ, ವಿಂಧ್ಯಗಿರಿ, ಗೊಮ್ಮಟಗಿರಿ ಅಂತಲೂ ಸಹ ನಾವು ಕರಿತೀವಿ ಈ ಬೆಟ್ಟವನ್ನು. ದೊಡ್ಡ ಬೆಟ್ಟ, ಇಂದ್ರಗಿರಿ, ವಿಂಧ್ಯಗಿರಿ, ಗೊಮ್ಮಟಗಿರಿ. ಇಲ್ಲಿ ಪ್ರಮುಖವಾಗಿ ನಾವು ಇಲ್ಲಿರ್ತಕ್ಕಂತಹ ಗೊಮ್ಮಟಗಿರಿಯಲ್ಲಿರ್ತಕ್ಕಂತಹ ಬಾಹುಬಲಿ ಮೂರ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ಕ್ರಿಸ್ತಶಕ 981ರಿಂದ 983 ಕಾಲಘಟ್ಟದಲ್ಲಿ ನಿರ್ಮಾಣ ಆಯಿತು. ಇದರ ರಚನೆಗೆ ಸುಮಾರು 12 ವರ್ಷಗಳ ಕಾಲ ಇದರ ರಚನೆಗೆ ಸಮಯವನ್ನು ತೆಗೆದುಕೊಂಡ್ರು ಅಂತಕ್ಕಂಥದ್ದು ಕೆಲವೊಂದಿಷ್ಟು ಪುಸ್ತಕಗಳಲ್ಲಿ ಇರ್ತೈತಿ. ಆದರೆ ಕೊನೆಯ ಘಟ್ಟ ಅಂದರೆ 981ರಿಂದ 83ನೇ ಇಸ್ವಿಯಲ್ಲಿ ಇದು ಪೂರ್ಣಗೊಂಡಿತು ಅಂತಕ್ಕಂಥದ್ದನ್ನು ನಾವು ನೆನಪಿಡಬೇಕು. ಇದು ಅರಿಷ್ಟನೇಮಿ ನೇತೃತ್ವದಲ್ಲಿ
ರಚನೆಯಾದಂತಹ ಮೂರ್ತಿ. ನಿಮಗೆ ಕೇಳ್ಬೋದು, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯ ಶಿಲ್ಪಿ ಯಾರು ಅಂದ್ರೆ ಅರಿಷ್ಟನೇಮಿ. ಚಾವುಂಡರಾಯನು ತನ್ನ ತಾಯಿಯ ಅಪೇಕ್ಷೆಯಂತೆ, ಕಾಳಲಾದೇವಿಯ ಅಪೇಕ್ಷೆಯಂತೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದ ವಿಂಧ್ಯಗಿರಿಯಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ. ಇಲ್ಲಿ ಒಂದು ಅದ್ಭುತವಾದಂತಹ ಕತೆ ಬರ್ತೈತೆ. ಏನಪ್ಪ ಅಂದ್ರೆ, ಚಾವುಂಡರಾಯನು ತನ್ನ ತಾಯಿಯ ಆಸೆಯಂತೆ ಬಾಹುಬಲಿ ವಿಗ್ರಹದ ದರ್ಶನಕ್ಕಾಗಿ ಬೋಧನ್ಪುರಕ್ಕೆ ಕರೆದುಕೊಂಡು ಹೋಗ್ತಿರ್ತಾನೆ. ಚಾವುಂಡರಾಯನ ತಾಯಿಗೆ ಬಾಹುಬಲಿಯ ವಿಗ್ರಹದ ದರ್ಶನ ಮಾಡಬೇಕನ್ನೋದು ಬಹುದಿನಗಳ ಆಸೆಯಾಗಿರ್ತೈತಿ. ಈ ಆಸೆಗಳನ್ನು ಪೂರೈಸುವ ದೃಷ್ಟಿಯಿಂದ ಚಾವುಂಡರಾಯ ತನ್ನ ತಾಯಿಯನ್ನು ಕರೆದುಕೊಂಡು ಹೋಗ್ತಾ ಇರ್ತಾನೆ ಬೋಧನ್ಪುರಕ್ಕೆ. ಅಂತಹ ಸಂದರ್ಭದಲ್ಲಿ ಒಂದು ರಾತ್ರಿ ಈ ಜಾಗದಲ್ಲಿ, ಈ ಸ್ಥಳದಲ್ಲಿ ವಾಸ್ತವ್ಯ ಹೂಡ್ತಕ್ಕಂಥ ಒಂದು ಪ್ರಸಂಗ. ಅಂತಹ ಸಂದರ್ಭದಲ್ಲಿ ವಾಸ್ತವ್ಯ ಹೂಡಿದಾಗ ಅಂದು ರಾತ್ರಿ ಚಾವುಂಡರಾಯನ ತಾಯಿಯ ಕನಸಿನಲ್ಲಿ ಕುಷ್ಮಂಡನಿ ದೇವಿ ಬಂದು ಇಲ್ಲಿರುವ ಚಂದ್ರಗಿರಿಯಿಂದ ಇಂದ್ರಗಿರಿಯ ಬೆಟ್ಟದ ಕಡೆ ಬಾಣದ ಗುರುತು ಮಾಡಿದರೆ ಇಲ್ಲಿಯೇ ನಿನಗೆ ಬಾಹುಬಲಿ ದರ್ಶನವಾಗುತ್ತದೆ ಅಂತ ಹೇಳ್ತಾಳೆ ಕುಷ್ಮಂಡನಿ ದೇವಿ. ಇದನ್ನು ಮಹಾತಾಯಿ ಮರುದಿನ ತನ್ನ ಮಗನ ಮುಂದೆ, ತನ್ನ ಮಗನಾದಂತಹ ಚಾವುಂಡರಾಯನ ಮುಂದೆ ಹೇಳಿದಾಗ ಚಾವುಂಡರಾಯ ಇದೇ ರೀತಿ ಮಾಡ್ತಾನೆ. ಆಗ ಬಾಹುಬಲಿಯ ದರ್ಶನ ಈ ಜಾಗದಲ್ಲಿ ಆಗುತ್ತಾ. ಆದ್ದರಿಂದ ಇದರ ನೆನಪಿಗೋಸ್ಕರ ಇಲ್ಲಿಯೇ ಒಂದು ಬೃಹತ್ತಾದಂತಹ ಬಾಹುಬಲಿ ಮೂರ್ತಿಯನ್ನು ಚಾವುಂಡರಾಯನು ಪ್ರತಿಷ್ಠಾಪಿಸಿದರು. ಈಗ ಗೊತ್ತಾದ ನಿಮಗೆ, ಶ್ರವಣಬೆಳಗೊಳದ ವಿಂಧ್ಯಗಿರಿ ಬೆಟ್ಟದಲ್ಲಿಯೇ ಯಾಕೆ ಗೊಮ್ಮಟೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಅಂತಕ್ಕಂತಹ ಒಂದು ಅದ್ಭುತವಾದಂತಹ ಕತೆ ನಿಮಗೆ ಗೊತ್ತಾಯಿತು. ಅದೇ ರೀತಿ ಇದಕ್ಕೆ ಗೊಮ್ಮಟೇಶ್ವರ ಮೂರ್ತಿ ಅಂತ ಯಾಕೆ ಹೆಸರು ಬಂತಂದ್ರೆ, ಚಾವುಂಡರಾಯನ ಇನ್ನೊಂದು ಹೆಸರು ಗೊಮ್ಮಟ ಆಗಿತ್ತು. ಆದ್ದರಿಂದ ಇವನು ಸ್ಥಾಪಿಸಿದಂಥ ಈ ಮೂರ್ತಿಗೆ ಗೊಮ್ಮಟೇಶ್ವರ ಮೂರ್ತಿ ಎಂಬ ಹೆಸರು ಬಂತು ಅಂತಕ್ಕಂತಹ ಉಲ್ಲೇಖಗಳು ಬರ್ತವೆ. ಅದೇ ರೀತಿ ಈ ವಿಗ್ರಹ ಎಷ್ಟು ಅಡಿ ಎತ್ತರ ಐತಿ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಸಂಶಯಗಳು ಭಾಳಷ್ಟು ಪುಸ್ತಕಗಳಲ್ಲಿ ಭಾಳಷ್ಟು ರೀತಿ ಕೊಟ್ಟಿರ್ತಾರೆ. ಕೆಲವೊಂದಿಷ್ಟು ಪುಸ್ತಕಗಳಲ್ಲಿ 57 ಕೊಟ್ಟಿರ್ತಾರೆ, ಕೆಲವೊಂದಿಷ್ಟು ಪುಸ್ತಕಗಳಲ್ಲಿ 58.8 ಅಂತ ಕೊಟ್ಟಿರ್ತಾರೆ. ಇನ್ನು ಮೀಟರ್ಗಳಲ್ಲಿ ಹೇಳುವುದಾದರೆ 17.70. ಆದರೆ ಇಲ್ಲಿ ನಾನು ಅಧಿಕೃತವಾಗಿ ನಿಖರವಾಗಿ ಹೇಳ್ತೀನಿ, ಇದು 58.8 ಅಡಿ ಎತ್ತರ, 17.70 ಮೀಟರ್ ಎತ್ತರವಾಗಿತ್ತು. ಇದಕ್ಕೆ ಕಾರಣ ಏನಂದ್ರೆ 1980ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಭಾರತೀಯ ಕಲಾ ಸಂಸ್ಕೃತಿ ವಿಭಾಗವು ಥಿಯೋಡಲೈಟ್ ಎಂಬ ಉಪಕರಣದ ಸಹಾಯದಿಂದ ಅಳೆದು ವಿಗ್ರಹದ ಎತ್ತರ 58.8 ಅಡಿ ಎತ್ತರವಿದೆ ಎಂದು ನಿಖರವಾಗಿ ಹೇಳಿದ್ದಾರೆ. ಹಾಗಾಗಿ ಬಾಹುಬಲಿ ಮೂರ್ತಿಯ ಎತ್ತರ 58.8 ಅಡಿ ಅಂತಕ್ಕಂಥದ್ದನ್ನು ನಾವು ಮರೆಯುವಂತಿಲ್ಲ. ಅದೇ ರೀತಿ ಇದು ಬಿಳಿ ಬೆನಚು ಶಿಲೆಯಿಂದ ನಿರ್ಮಾಣ ಆಗಿದೆ. ಕಮಲದ ಹೂವಿನ ಆಕಾರದ ಮೇಲೆ ಇದರ ಕೆತ್ತನೆಯಾಗಿದೆ. ಗಾಂಧಾರ ಶೈಲಿಯಲ್ಲಿ ಇದು ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ಗೊಮ್ಮಟ ಅಂದರೆ ಪ್ರಾಕೃತ ಭಾಷೆಯಲ್ಲಿ ಪವಿತ್ರ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಇದು ಸಹ ನಿಮಗೆ ಗೊತ್ತಿರಬೇಕು. ಗೊಮ್ಮಟ ಅಂದರೆ ಏನಪ್ಪ ಅರ್ಥ ಅಂದ್ರೆ, ಪ್ರಾಕೃತ ಭಾಷೆಯಲ್ಲಿ ಗೊಮ್ಮಟ ಅಂದ್ರೆ ಪವಿತ್ರ ಅಂತಕ್ಕಂಥದ್ದು. ಇಲ್ಲಿ ಮೊದಲ ಬಾರಿಗೆ ಮಹಾಮಸ್ತಾಭಿಷೇಕವೂ ಸಹ ನಡೀತೈತಿ. ಮಹಾಮಸ್ತಾಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಪ್ರಥಮ ಮಹಾಮಸ್ತಾಭಿಷೇಕವನ್ನು ಮಾಡಿದವರು ಯಾರು? ಚಾವುಂಡರಾಯ. ಯಾವಾಗ ಮಾಡಿದ? ಕ್ರಿಸ್ತಶಕ 981ರಲ್ಲಿ. ಯಾವ ತಿಂಗಳು? ಮಾರ್ಚ್ ತಿಂಗಳು. ಯಾವ ದಿನಾಂಕ? 13. ಯಾವ ವಾರ? ರವಿವಾರ. ಎಷ್ಟಕ್ಕೆ? 3:12 ಬೆಳಗ್ಗೆ. ನೋಡಿ, ಶ್ರವಣಬೆಳಗೊಳದಲ್ಲಿರ್ತಕ್ಕಂತಹ ಗೊಮ್ಮಟೇಶ್ವರನ ಮಹಾಮಸ್ತಾಭಿಷೇಕ, ಮೊದಲನೆಯ ಮಹಾಮಸ್ತಾಭಿಷೇಕ ಕ್ರಿಸ್ತಶಕ
1981ರಲ್ಲಿ ಮಾರ್ಚ್ 13ರಂದು ರವಿವಾರ ಬೆಳಗಿನ ಜಾವ 3:12ಕ್ಕೆ ದಕ್ಷಿಣ ಭಾರತದ ಜೈನರ ಕಾಶಿ ಎಂದು ಹೆಸರಾದ ಶ್ರವಣ ಬೆಳಗೊಳದಲ್ಲಿರುವ ಗೊಮ್ಮಟನಿಗೆ ಮೊದಲ ಅಭಿಷೇಕ ಮಾಡುವ ತಯಾರಿಗಳು ನಡೆದಿದ್ದು ಅಂತಕ್ಕಂತಹ ವಿಷಯ ನಮಗೆ ಇಲ್ಲಿನ ಶಾಸನಗಳಿಂದ ತಿಳಿದು ಬರ್ತಾ ಇದೆ. ಹಾಗಾಗಿ ಪ್ರಥಮ ಮಹಾಮಸ್ತಾಭಿಷೇಕ ಚಾಮುಂಡರಾಯನ ಕಾಲದಲ್ಲಿ ಆಯಿತು. ಅದೇ ರೀತಿ ಇತ್ತೀಚೆಗೆ 2006ರಲ್ಲಿ 2018ರಲ್ಲಿ ಮಹಾಮಸ್ತಾಭಿಷೇಕ ಆಯಿತು. ಮುಂದಿನ ಮಹಾಮಸ್ತಾಭಿಷೇಕ 2030ರಲ್ಲಿ ನಡೆಯಲಿದೆ. ವಿದ್ಯಾರ್ಥಿಗಳೇ, ಪ್ರಥಮ ಮಹಾಮಸ್ತಾಭಿಷೇಕ ನಡೆದಂಥ ಸಂದರ್ಭದಲ್ಲಿ ಮತ್ತೊಂದು ಅದ್ಭುತವಾದಂತಹ ರೋಮಾಂಚನಕಾರಿಯಾದಂತಹ ಮತ್ತೊಂದು ಕತೆ ಬರ್ತೈತಿ. ಚಾಮುಂಡರಾಯ ಮಹಾಮಸ್ತಾಭಿಷೇಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾಲನ್ನು, ಚಂದನವನ್ನು, ಅರಿಶಿನವನ್ನು ಎಷ್ಟೇ ಹಾಕಿದರೂ ಸಹ ಅದು ಬಾಹುಬಲಿಯ ಎದೆಯ ಭಾಗಕ್ಕೆ ಮಾತ್ರ ಬರ್ತಿರ್ತೈತಿ, ಎದೆಯ ಕೆಳಗೆ ಬರುವುದೇ ಇಲ್ಲ. ಇದರಿಂದ ಬಹಳ ಆಶ್ಚರ್ಯಚಕಿತನಾದಂತಹ ಚಾಮುಂಡರಾಯನಿಗೆ ಚಿಂತೆ ಹತ್ತಿಬಿಡ್ತೈತಿ. ಏನಪ್ಪ ಇದರ ವಿಶೇಷತೆ ಅಂತ ಚಿಂತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡ್ರಿ, ಇದರಿಂದ ಒಂದು ಅದ್ಭುತವಾದಂಥ ಒಂದು ತತ್ವ ನಮಗೆ ತಿಳಿದು ಬರ್ತೈತಿ. ಏನಪ್ಪ ಅನ್ನೋದನ್ನು ನಾವು ಚರ್ಚೆ ಮಾಡೋಣ. ನೋಡ್ರಿ, ಮೊದಲ ಮಹಾಮಸ್ತಾಭಿಷೇಕದ ಸಂದರ್ಭದಲ್ಲಿ ನೀವು ಎಷ್ಟೇ ಹಾಕಿದರೂ ಸಹ ಅದು ಬಾಹುಬಲಿಯ ಎದೆಯ ಭಾಗಕ್ಕೆ ಮಾತ್ರ ಬರ್ತಿರ್ತೈತಿ, ಅದಕ್ಕಿಂತ ಕೆಳಗೆ ಹರಿತಿರುವುದಿಲ್ಲ. ಆಗ ಗುಳ್ಳಕಾಯಿ ಅಜ್ಜಿ, ನೀವು ಪ್ರೈಮರಿ ಸ್ಕೂಲಲ್ಲಿ ಈ ಕತೆ ಕೇಳಿರ್ತೀರಿ. ಗುಳ್ಳಕಾಯಿ ಅಜ್ಜಿ ಎಂಬ ಹೆಸರಿನ ಮುದಕಿಯೊಬ್ಬಳು ಅಥವಾ ಗುಳ್ಳಕಾಯಿ ಎಂಬ ಹೆಸರಿನ ಅಜ್ಜಿಯೊಬ್ಬಳು ಪುಟ್ಟ ಬೆಳ್ಳಿ ಲೋಟದಲ್ಲಿ ಹಾಲನ್ನು ಹಿಡಿದುಕೊಂಡು ಚಾಮುಂಡರಾಯನ ಮುಂದೆ ಬಂದು ನಾನೂ ಕೂಡ ಬಾಹುಬಲಿಗೆ ಮಜ್ಜನವನ್ನು ಮಾಡಬೇಕೆಂದಾಗ ಚಾಮುಂಡರಾಯನಿಗೆ ಶಾಕ್ ಆಗಿರ್ತದೆ. ಏನಪ್ಪ, ನಾವು ಇಷ್ಟೆಲ್ಲ ಕಷ್ಟಪಡತ್ತೀವಿ, ಆದರೂ ಕಾರ್ಯ ಪೂರ್ಣಗೊಳ್ಳುತ್ತಿಲ್ಲ. ಕೇವಲ ಒಂದು ಚಿಕ್ಕ ಬಟ್ಟಲಿನಲ್ಲಿ ತಂದು ಇದರಿಂದ ಮಹಾಮಜ್ಜನವನ್ನು ಮಾಡ್ತೀನಿ ಅಂತಳಲ್ಲಪ್ಪ ಈ ಅಜ್ಜಿ ಅಂದಾಗ ಭಾಳ ಬೆರಗಾಗ್ತಾನೆ. ಬೆರಗಾಗಿ ಅಹಂಕಾರದಿಂದಲೇ ಅಪ್ಪಣೆಯನ್ನು ಕೊಟ್ಟು ಕಳಿಸ್ತಾನೆ. ಆ ಗುಳ್ಳಕಾಯಿ ಅಜ್ಜಿ ತಂದ ಹಾಲನ್ನು ಬಾಹುಬಲಿಯ ತಲೆಯಿಂದ ಹಾಕಿದಾಗ ಅಡಿಯವರೆಗೂ ಹಳ್ಳದಂತೆ ಹರಿದು ಬೆಟ್ಟದಡಿಯಲ್ಲಿನ ಕೊಳವನ್ನು ಸೇರುತ್ತೆ. ನೋಡ್ರಿ, ಕೇವಲ ಒಂದು ಚಿಕ್ಕ ಬಟ್ಟಲಲ್ಲಿ ತಂದ ಹಾಲು ಬಾಹುಬಲಿಯ ತಲೆಯಿಂದ ಅಡಿಯವರೆಗೂ ಹಳ್ಳದಂತೆ ಹರಿದು ಬೆಟ್ಟದಡಿಯಲ್ಲಿನ ಕೊಳವನ್ನು ಸೇರಿದಾಗ ಗೊಮ್ಮಟನಿಗೆ ಮೊದಲ ಮಹಾಮಜ್ಜನವಾಯಿತು. ಇದರಿಂದ ಆಶ್ಚರ್ಯಚಕಿತನಾದಂತಹ ಚಾಮುಂಡರಾಯನು ತನ್ನ ಅಹಂಕಾರವನ್ನು ತೊರೆದು ಆ ತಾಯಿಯ ಹತ್ತಿರ ಬಂದು ಕ್ಷಮೆಯಾಚಿಸ್ತಾನ. ಆಗ ಈ ನಾಡು ಬೆಳ್ಕೊಳ, ಏನು ಕೊಳ ಇರ್ತೈತಲ್ಲ, ಈ ಹಾಲು, ಬಿಳಿಯ ಹಾಲು ಹರಿದು ಆ ಕೊಳವನ್ನು ಸೇರುತ್ತಾ ಬೆಳ್ಗೊಳ ಅಂತ ಆಗುತ್ತಾ. ಈ ಚಿತ್ರದಲ್ಲಿ ನೋಡ್ಬೋದು ನೀವು, ಅಲ್ಲಿ ಬಂದ ಅಜ್ಜಿ ಬೇರೆ ಯಾರೂ ಅಲ್ಲ, ಅಲ್ಲಿನ ಪ್ರಸಿದ್ಧ ದೇವತೆ ಕುಷ್ಮಂಡಲಿ ದೇವಿ ಅಂತಕ್ಕಂಥದ್ದನ್ನು ನಾವು ಮರೆಯುವಂತಿಲ್ಲ. ಹಾಗಾಗಿ ಇಂತಹ ಅದ್ಭುತವಾದಂತಹ ಒಂದು ಕಥೆಯನ್ನು ನಾವು ಇಲ್ಲಿನ ಒಂದು ಸ್ಥಳೀಯ ಇತಿಹಾಸದಲ್ಲಿ ಕಾಣ್ತೀವಿ. ಹಾಗಾಗಿ ಬಾಹುಬಲಿಯ ಮಹಾಮಸ್ತಾಭಿಷೇಕ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅಂತಕ್ಕಂಥದ್ದನ್ನು ನಾವು ಯಾರೂ ಮರೆಯುವಂತಿಲ್ಲ. ಅದೇ ರೀತಿ ಗೊಮ್ಮಟೇಶ್ವರನ ಸುತ್ತಲೂ 24 ತೀರ್ಥಂಕರರು ನಿರ್ಮಿಸಿದಂತಹ, ಅಂದರೆ ಗೊಮ್ಮಟೇಶ್ವರನ ಸುತ್ತಲೂ 24 ತೀರ್ಥಂಕರನ್ನು ನಿರ್ಮಿಸಿದಂತಹ ಕೀರ್ತಿ ಈ ಭಾಗದ ಪ್ರಮುಖ ವ್ಯಾಪಾರಿಯಾದಂತಹ ಬಸವಶೆಟ್ಟಿ ಎಂಬುವನಿಗೆ ಸಲ್ತೈತೆ. ಒಂದು ಪರೀಕ್ಷೆಯಲ್ಲಿ ಕೇಳೇನಿದೆ, ಗೊಮ್ಮಟೇಶ್ವರನ ಸುತ್ತಲೂ 24 ತೀರ್ಥಂಕರನ್ನು ನಿರ್ಮಿಸಿದವರು ಯಾರು ಅಂದ್ರೆ ಈ ಭಾಗದ ಪ್ರಮುಖ ವ್ಯಾಪಾರಿ ಮೊಸಳೆಯ ಬಸವಶೆಟ್ಟಿ ಅಂತಕ್ಕಂಥದ್ದು. ಇನ್ನೊಂದು ವಿಶೇಷ, ಈ ಭವ್ಯ ವಿಗ್ರಹದ ಪಾದಕಮಲಗಳಲ್ಲಿ ಶಾಸನಗಳಿವೆ. ಆ ಶಾಸನಗಳು ಮರಾಠಿ, ತಮಿಳು ಮತ್ತು ಕನ್ನಡಗಳೆಂಬ 3 ಭಾಷೆಗಳಲ್ಲಿ ಇರುವುದು ಅತ್ಯಂತ ಕುತೂಹಲಕಾರಿಯಾದಂತಹ ಸಂಗತಿ. ಹಂಗೆ ಹೇಳ್ಕೊಂತವ್ರು ಅದ್ಭುತವಾದಂಥ ಇತಿಹಾಸ ಅನಾವರಣಗೊಳ್ತದೆ. ಓಕೆ, ಆಲ್ರೆಡಿ ಸಮಯ ಆಯಿತು, 25 ನಿಮಿಷ ಆಯಿತು. ಇನ್ನೊಂದು 5 ನಿಮಿಷಗಳ ಕಾಲ ಶ್ರವಣಬೆಳಗೊಳದ ಐತಿಹಾಸಿಕ ವಿಶೇಷತೆಗಳನ್ನು ನಿಮಗೆ ತಿಳಿಸ್ತೀನಿ. ಇನ್ನೊಂದೇನಪ್ಪ ಅಂತಂದ್ರೆ, ಈ ಗೊಮ್ಮಟೇಶ್ವರನ ಕುರಿತು, ಗೊಮ್ಮಟೇಶ್ವರ ಮೂರ್ತಿಯ ಸೌಂದರ್ಯವನ್ನು ಕುರಿತು ಬೋಪಣ್ಣ ಕವಿ ಎಂಬುವನು ಗೊಮ್ಮಟ ಸ್ತುತಿ ಅಂತಕ್ಕಂತಹ ಕೃತಿಯನ್ನು ಬರೆದ. ಈ ಕೃತಿಯಲ್ಲಿ ಗೊಮ್ಮಟೇಶ್ವರನ ವರ್ಣನೆಯನ್ನು ನಾವು ಪ್ರಮುಖವಾಗಿ ಕಾಣಬಹುದು. ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಮುಖ
ಗೊಮ್ಮಟೇಶ್ವರನ ವಿಗ್ರಹಗಳ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲೇಬೇಕು. ಈಗ ಆಲ್ರೆಡಿ ನಾವು ಶ್ರವಣಬೆಳಗೊಳದ ವಿಶೇಷತೆಗಳನ್ನು ತಿಳಿದುಕೊಂಡ್ವಿ. ನಂತರ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಒಂದಿದೆ, ಅದು 42 ಅಡಿ ಎತ್ತರ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ಇರತಕ್ಕಂತಹ ಗೊಮ್ಮಟೇಶ್ವರನ ಮೂರ್ತಿಯ ಎತ್ತರ 39 ಅಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ವೇಣೂರಿನಲ್ಲಿರ್ತಕ್ಕಂತಹ ವಿಗ್ರಹದ ಎತ್ತರ 35 ಅಡಿ. ಮೈಸೂರು ಜಿಲ್ಲೆಯ ಗೊಮ್ಮಟಗಿರಿಯಲ್ಲಿ ಇರ್ತಕ್ಕಂತಹ ಮೂರ್ತಿಯ ಎತ್ತರ 6 ಅಡಿ. ಇವಿಷ್ಟು ನಿಮಗೆ ಗೊತ್ತಿರಲೇಬೇಕು ವಿದ್ಯಾರ್ಥಿಗಳು. 5 ನೀವು ತಿಳ್ಕೊಂಡ್ಬಿಟ್ರೆ ಯಾವ ಎಕ್ಸಾಮ್ಗಳಲ್ಲಿ ಯಾವುದೇ ರೀತಿ ಪ್ರಶ್ನೆ ಬಂದರೂ ನೀವು ಉತ್ತರಿಸಬಹುದು. 42 ಅಡಿಯ ಕಾರ್ಕಳ, 39 ಅಡಿ ಎತ್ತರದ ಧರ್ಮಸ್ಥಳದಲ್ಲಿನ ಬಾಹುಬಲಿ ಮೂರ್ತಿ, 35 ಅಡಿ ಎತ್ತರದ ವೇಣೂರು, 6 ಅಡಿ ಎತ್ತರದ ಗೊಮ್ಮಟಗಿರಿಯ ಗೊಮ್ಮಟೇಶ್ವರನ ಮೂರ್ತಿಯನ್ನು ಈ ಕನ್ನಡ ನಾಡಿನಲ್ಲಿ ನಾವು ಕಾಣ್ಬೋದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. ಕೊನೆಯದಾಗಿ ಶ್ರವಣಬೆಳಗೊಳದ ಮತ್ತಷ್ಟು ವಿಶೇಷತೆಗಳು, ಒಂದು 5 ವಿಶೇಷತೆಗಳು ಬರ್ತವೆ. ಶ್ರವಣಬೆಳಗೊಳದ ದೊಡ್ಡ ಬಸದಿ ಯಾವುದಂದ್ರೆ ಭಂಡಾರಿ ಬಸದಿ. ಇದಕ್ಕೆ ಭಂಡಾರಿ ಬಸದಿ ಅಂತ ಯಾಕೆ ಕರೆದ್ರು ಅಂದ್ರೆ, ಇಲ್ಲಿ ಇರ್ತಕ್ಕಂಥ ಈ ಬಸದಿಯನ್ನು ಹೊಯ್ಸಳರ ದೊರೆಯಾದಂತಹ 1ನೇ ನರಸಿಂಹನ ಭಂಡಾರಿಯಾಗಿದ್ದಂಥ ಉಳ್ಳರಸ 1ನೇ ನರಸಿಂಹನ ಕಾಲದಲ್ಲಿ ಭಂಡಾರಿಯಾಗಿದ್ದ, ಅಧಿಕಾರಿಯಾಗಿದ್ದ, ಕಂದಾಯ ಸಂಗ್ರಾಹಕನಾಗಿದ್ದ ಆ ಭಂಡಾರಿ ಎಂಬ ಉಳ್ಳರಸ ನಿರ್ಮಿಸಿದರಿಂದ ಇದಕ್ಕೆ ನಾವು ಭಂಡಾರಿ ಬಸದಿ ಅಂತ ಕರಿತೀವಿ. ಓಕೆ, ಹಾಗಾಗಿ ಈ ಭಂಡಾರಿ ಬಸದಿಯಲ್ಲಿ ಅದರಲ್ಲಿಯೂ ಈ ಬಸದಿಯ ಗರ್ಭಗುಡಿಯಲ್ಲಿ 24 ತೀರ್ಥಂಕರ ವಿಗ್ರಹಗಳದವು. ಹಾಗಾಗಿ ಇದನ್ನು ಚತುರ್ಸಂತತಿ ತೀರ್ಥಂಕರ ಬಸದಿ ಅಂತಲೂ ಸಹ ಕರೀತಾರೆ. ಚತುರ್ವಿಂಶಂತತಿ ತೀರ್ಥಂಕರ ಬಸದಿ ಅಂತಲೂ ಸಹ ಕರೀತಾರೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ, ಈ ಗ್ರಾಮದ ಮಧ್ಯೆ ಒಂದು ಜೈನ ಮಠ ಇದೆ. ಆ ಜೈನ ಮಠವನ್ನು ನಿರ್ಮಿಸಿದವರು ಯಾರು? ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ ಒಂದು ಜೈನ ಮಠವನ್ನು ಸ್ಥಾಪಿಸಿ ತನ್ನ ಗುರುವಾದಂತಹ ನೇಮಿಚಂದ್ರರನ್ನು ಮಠಾಧಿಪತಿಯರನ್ನಾಗಿ ನೇಮಿಸ್ತಾನ. ಅಷ್ಟೇ ಅಲ್ಲದೆ ಇಲ್ಲಿನ ಒಬ್ಬ ಮಠಾಧಿಪತಿಯು ಹೊಯ್ಸಳರ ಕಾಲದಲ್ಲಿ ಬಲ್ಲಾಳರಾಯನಿಂದ ಜೀವರಕ್ಷಪಾಲ ಅಂತಕ್ಕಂಥ ಬಿರುದು ಪಡೆದುಕೊಂಡಿದ್ದರು. ಈ ಮಠದ ಆಚಾರ್ಯರೊಬ್ಬರಾದಂತಹ ಚಾರುಕೀರ್ತಿ ಪಂಡಿತರು ಹೊಯ್ಸಳರ 1ನೇ ಬಲ್ಲಾಳನ ರೋಗವೊಂದನ್ನು ಗುಣಪಡಿಸಿ ಬಲ್ಲಾಳರಾಯ ಜೀವರಕ್ಷಪಾಲ ಎಂಬ ಬಿರುದನ್ನು ಪಡೆದಿದ್ದರು. ಇದು ಬಹಳ ಮುಖ್ಯ. ಮತ್ತು ಇಲ್ಲಿರುವ ಏಕೈಕ ಹಿಂದೂ ದೇವಾಲಯ ಯಾವುದು ಅಂದರೆ ಕಾಳಮ್ಮನ ಗುಡಿ. ಹೊಯ್ಸಳರ ರಾಣಿ ಶಾಂತಲೆ, ನಾಟ್ಯ ವಿಶಾರದೆ ಅಂತ ಏನು ಕರಿತೀವಿ, ಅಭಿನಯ ಸರಸ್ವತಿ ಅಂತ ಏನು ಕರಿತೀವಿ, ವಿಷ್ಣುವರ್ಧನನ ರಾಣಿಯಾದಂತಹ ಶಾಂತಲೆ ಇಲ್ಲಿ ಸವತಿ ಗಂಧಾವರಣ ಬಸದಿಯನ್ನು ನಿರ್ಮಾಣ ಮಾಡ್ತಾರೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಗುಳ್ಳಾಕಾಯಜ್ಜಿಯ ಉಬ್ಬು ಶಿಲ್ಪ ಗಂಗರ ಭವ್ಯ ಒಂದು ಶಿಲ್ಪ ಸಾಧನೆ. ಮತ್ತು ಕೊನೆಯದಾಗಿ ಹೇಳೋದಾದರೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನು ತನ್ನ ಗುರುವಿನ ಜೊತೆ ಈ ಭಾಗಕ್ಕೆ ಬಂದು ತನ್ನ ಗುರುವಾದಂತಹ ಭದ್ರಭಾವನೊಂದಿಗೆ ಬಂದು ನೆಲೆಸಿ ಇಲ್ಲಿ ಸಲ್ಲೇಖನ ರಥ ಕೈಗೊಂಡು ಈ ಭಾಗದಲ್ಲಿ ನೆಲೆಸಿದ್ದರಿಂದ ಇಲ್ಲಿ ಸಹ ಒಂದು ಬಸದಿಯನ್ನು ನಿರ್ಮಾಣ ಮಾಡಿದರು. ಅದಕ್ಕೆ ನಾವು ಚಂದ್ರಗುಪ್ತ ಬಸದಿ ಅಂತ ಕರಿತೀವಿ. ಹಾಗಾಗಿ ಈ ಪುಣ್ಯಸ್ಥಳ, ಈ ಪುಣ್ಯಭೂಮಿ ಮೌರ್ಯರ ಚಂದ್ರಗುಪ್ತನಿಂದ ಹಿಡಿದು ಮೈಸೂರಿನ ಒಡೆಯರವರೆಗೂ ಕರ್ನಾಟಕದ ಅರಸರನ್ನು, ಈ ಭರತಖಂಡದ ಅರಸರನ್ನು, ಪ್ರವಾಸಿಗರನ್ನು, ಯತಿಗಳನ್ನು, ಸಾಧು ಸಂತರನ್ನು ಆಕರ್ಷಿಸಿಕೊಂಡು ಪ್ರಭಾವಿತಗೊಂಡಂತಹ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಹೀಗಾಗಿ ಇಂಥ ಅದ್ಭುತವಾದಂತಹ ಶ್ರವಣಬೆಳಗೊಳದ ಐತಿಹಾಸಿಕ ಮಹತ್ವ, ಅಲ್ಲಿನ ವಿಶೇಷತೆಗಳನ್ನು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಂಡೆವು. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಐತಿಹಾಸಿಕ ಘಟನೆ, ಮತ್ತೊಂದು ಐತಿಹಾಸಿಕ ಸ್ಥಳ ಅಥವಾ ಮತ್ತೊಬ್ಬ ಐತಿಹಾಸಿಕ ಪುರುಷನೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ, ಇಲ್ಲಿಯವರೆಗೂ ನನ್ನ ತರಗತಿಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲೇ ಇರಿ, ಸದಾ ಅಭ್ಯಾಸ ನಿರತರಾಗಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ವಿರಾಮ ನೀಡುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಮೇರಾ ಭಾರತ್ ಮಹಾನ್.